ಮಹಾನ್ಯ ಅಕ್ಕ ಹಾಡ್ತಿದ್ದಂಗೆನೆ ವಿ.ಪಿ. ಸರ್ ಗ್ರೀನ್ ಬಜರ್ ಕೊಟ್ಬಿಟ್ರು. ಮತ್ತೆ ಆಡಂಗಿಲ್ಲ ಮೇಡಮ್, ಅಷ್ಟೇ. ಅದೊಳ್ಳೆ AK-47 ಇದ್ದಂಗಿತ್ತ ವಾಯ್ಸ್. ಮತ್ತೆ ವೇರಿಯೇಷನ್ಸ್ ಎಲ್ಲ ಅಷ್ಟು ಕಂಟ್ರೋಲ್ ಸಿಂಗಿಂಗ್ ಮೇಲೆ. ಅದೇ ದಟ್ ಈಸ್ ದಿ ಬ್ಯೂಟಿ. ನಿಮ್ಗೆ ಆಲ್ರೆಡಿ ಮೇಡಮ್ ಹೆಸರು ಗೊತ್ತು ಅಂತ ಹೇಳಿದ್ರೆ ನಿಮ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಮೇಡಮ್. ನಂಗೀಗ 6th ಮುಗಿದು 7th ಹೋಗ್ತಾ ಇದ್ದೀನಿ. 1 year ಆಯ್ತು ಸರ್. ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಕಲಿತಾ ಇದ್ದೀನಿ ಸರ್. ವಾವ್. ಎಷ್ಟು ಕಾರ್ಯಕ್ರಮಗಳ ವೇದಿಕೆ ಮೇಲೆ ಹಾಡಿರ್ತೀರಾ ನೀವು? 1800 ಮೇಲೆ. 1800 ಕಾರ್ಯಕ್ರಮಗಳನ್ನ ಮಾಡಿರುವಂತ ಮಹಾನ್ಯ 6ರಿಂದ 7ನೇ ಕ್ಲಾಸ್ಗೆ ಹೋಗ್ತಿರುವಂತಹ, ಕಳೆದ 30 ವರ್ಷಗಳಿಂದ ಪ್ರಸಿದ್ಧಿ ಪಡೆದಿರುವಂತಹ, ಹಂಗೆ ಇದೆ ಇದು. ನಿಜ ನಿಜ, ಬಹಳ ಹೆಮ್ಮೆ ಆಗತ್ತೆ. ನೀವು ಇಷ್ಟು ಮಟ್ಟಿಗೆ ಆಲ್ರೆಡಿ ಬೆಳೆದಿದ್ದೀರಾ. ಸೊ ಸಾರಿಗಮಪಕ್ಕೆ ಬರೋಕ್ಕೆ ಮುಖ್ಯ ಕಾರಣ ಏನು? ಸರಿಗಮಪ ಬರೋದೇ ಒಂದು ಡ್ರೀಮ್ ಸರ್ ನನಗೆ. ಆಮೇಲೆ ನಮ್ಮ ಪಪ್ಪಾಗ ಮಮ್ಮಗೆ ಭಾಳ ಆಸೆ ಐತಿ, ನಾನು ಇಲ್ಲಿ ಬಂದು ಸೆಲೆಕ್ಟ್ ಆಗಿ. ನಿಮಗೂ ಆಸೆ, ನಿಮ್ಮ ತಂದೆ ತಾಯಿಗೂ ಆಸೆ. ವೆರಿ ಗುಡ್, ವೆರಿ ಪ್ರೌಡ್ ಆಫ್ ಯು. ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಹಾಡುಗಳನ್ನು ಕೇಳೋಣ. ಸರಿ ಸರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಏನ್ ಖುಷಿ ಅಂತಂದ್ರೆ ಆಕೆ ಆಲ್ರೆಡಿ ಎಷ್ಟೋ ವೇದಿಕೆಗಳಲ್ಲಿ ಹಾಡ್ತಾ ಇದ್ದಾಳೆ. ಎಲ್ಲ ಇದ್ದು ಕೂಡ ಸರಿಗಮಪ ವೇದಿಕೆಗೆ ಬರೋದು ಒಂದು ಅದೃಷ್ಟ. ಯಾಕಂದ್ರೆ ಇಲ್ಲಿ ಸಿಗೋಂತ ಕಲಿಕೆ ಇದೆಯಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಆ ಕಲಿಕೆನ ಹುಡುಕೊಂಡು ಬಂದಿದಾರಲ್ಲ, ಅದು ನಮಗ್ ಬಹಳ ಇಷ್ಟ ಆಯ್ತು. ಸೂಪರ್. ಅರ್ಜುನ್ ಸರ್, ಮಹನ್ಯ ಗುರು ಪಾಟೀಲ್, ಎಸ್ ಸರ್. ಇದ್ರಲ್ಲೇ ನಿಮ್ಮ ಒಂದು ಜರ್ನಿಯ ಸ್ಟೋರಿನೇ ಇದೆ ಅಂತ ಅನ್ಸುತ್ತೆ. ಒಂದು ಮಹಾ ಆಲ್ರೆಡಿ 1800 ಶೋಸ್ ಮಾಡಿ 310K ಫಾಲೋವರ್ಸ್ ಸಿಕ್ಕಿ ಒಂದು ಬ್ಯೂಟಿಫುಲ್ ರೆಕಗ್ನಿಷನ್ ಸಿಗಿದೆ. ಇನ್ನೊಂದು ಗುರುಗಳು ನಿಮಗೆ ಇಲ್ಲಿ ಸಿಗ್ತಾರೆ ಸರಿಗಮಪಲ್ಲಿ. ಸೊ ನಿಮ್ಗೆ ಯಾರು ಮೆಂಟರ್ ಆಗ್ತಾರೆ ಗೊತ್ತಿಲ್ಲ. ಸೊ ಪಾಟೀಲ್ ಅಲ್ಲಿ ಇಲ್ಲಿ ತೆಗೆದ್ಬಿಟ್ರೆ ಗುರುಗಳಿಂದ ಪಾಠ ಕಲಿಯೋದಕ್ಕೆ ಬಂದಿರೋಂಥ ಮಹಾ ಅಂತ ಅನ್ಸುತ್ತೆ. ಸೊ ಹೆಸರಲ್ಲೇ ಒಂದು ಜರ್ನಿ ಇದೆ. ಸೊ ಐ ವಿಶ್ ಮಹನ್ಯಗೆ ಅವ್ರಿಗೆ ಏನು ಆಸೆ ಪಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಅದೆಲ್ಲವೂ ಸಿಕ್ಲಿ. ಅಷ್ಟು ಪೊಟೆನ್ಷಿಯಲ್ ಇದೆ ಕಂದ. ಯು ಸಾಂಗ್ ಬ್ಯೂಟಿಫುಲ್ಲಿ. ಆ್ಯಂಡ್ ಏನಂದರೆ ನಾನು ಬ್ಲೈಂಡ್ ಫೋಲ್ ತೆಗೆದ್ಬಿಟ್ಟು ನೋಡಿದ್ಮೇಲಂತೂ ಯು ಆರ್ ಲೈಕ್ ಅ ರಾಕ್ ಸ್ಟಾರ್. ಎಷ್ಟು ಕಾನ್ಫಿಡೆನ್ಸ್ ಇದೆ ನೀನು ಹಾಡಬೇಕಾದ್ರೆ. ಆ ಹಾಡ್ಮೇಲೆ ಅಷ್ಟು ಗ್ರಿಪ್ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಜನಿಯಾಜಿ. ಗುರುಗಳೇ, ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಡ್ರೆಸ್ ಥರ ನೀನು ಮಿಂಚ್ತಾ ಇದೆಯಾ. ನಿನ್ನ ಹಾಡು ಅಷ್ಟೇ ಪವರ್ಫುಲ್ ಆಗಿತ್ತು. ಥ್ಯಾಂಕ್ ಯು ಸರ್. ನಿನ್ನಿಂದ ಬೇರೆ 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 ಥರದ ಹಾಡುಗಳನ್ನು ಮನ ತುಂಬಿ ಕೇಳಬೇಕು ಅಂತ ನಮ್ಗೆ ಎಲ್ರಿಗೂ ಆಸೆ ಇದೆ. ವೆಲ್ಕಮ್ ಟು ಸರಿಗಮಪ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗುರುಗಳೇ. ಅಂದ್ರೆ ಈಕೆ ಇಷ್ಟೆಲ್ಲಾ ಶೋಗಳು ಮಾಡ್ತಾ ಇದ್ರು, ಈ ಶೋಲ್ ಸೆಲೆಕ್ಟ್ ಆಗೋದು ಅವರ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಪೇರೆಂಟ್ಸ್ ಬೂತ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರು ಹೀಗೆ ಕೈ ಮುಕ್ಕೊಂಡೇ ನಿಂತಿದ್ದಾರೆ. ದಯವಿಟ್ಟು ಪೇರೆಂಟ್ಸ್ ಬೂತಿಂದ ನಿಮ್ಮ ತಂದೆ ತಾಯಿನ ಕರೀರಿ. ಮಾನ್ಯ ಪಪ್ಪ ಮಮ್ಮ ಬರ್ರಿ. ಮೇಡಮ್, ನಿಮ್ಮ ಮಗಳ ಆಯ್ಕೆ, ಇಷ್ಟು ಒಳ್ಳೆ ಮಾತುಗಳು, ಎಷ್ಟು ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಇಲ್ಲಿವರೆಗೂ ಬೆಳೆದು ಬಂದಿದ್ದು ಭಾಳ ಖುಷಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಅವಳ ಮೇಲೆ ಇರಲಿ.